ನಯನ ಮನೋಹರಿಯ ಪ್ರಿಯ ಸುಂದರ ವದನೆ ನಯನ ಮನೋಹರಿಯ ನಯನ ಮನೋಹರಿಯ ಪ್ರಿಯ ಸುಂದರ ವದನೆ ನಯನ ಮನೋಹರಿಯ ಮಂದರ ಗಿರಿಧರ ನರಸಿದಯ್ಯಾಮಯೇ ಮಂದರ ಗಿರಿಧರ ನರಸಿದಯ್ಯಾಮಯ ಸಿಂಧು ತಿಲಕ ಶ್ರೀ ಕಮಲವತಿಯೇ ಸೌಂದರ್ಯ ಆನಂದವತಿಯೇ ಸಿಂಧು ತಿಲಕ ಶ್ರೀ ಕಮಲವತಿಯೇ ಸೌಂದರ್ಯ ಆನಂದವತಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಗಂಧ ಪರಿಮಳವ ಧರಿಸಿ ಮಂದಹಾಸವಿಂದೆನ್ನವರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸವಿಂದೆನ್ನವರಿಸಿ ಮನ ಮಂದಿರಗಳು ನೆಲೆಸಿ ಪ್ರಣಯಾನಂದದ ತವಿರಸ ಬೀರುವೆ ಪ್ರಣಯಾನಂದದ ತವಿರಸ ಬೀರುವೆ ಚೆಲುವಿನ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ನಯನ ಮನೋಹರಿಯ ಪ್ರಿಯ ಸುಂದರ ವದನೆ ನಯನ ಮನೋಹರಿಯ ಮಂದರ ಗಿರಿಧರ ನರಸಿದಯ್ಯಾಮಯೇ ಮಂದರ ಗಿರಿಧರ ನರಸಿದಯ್ಯಾಮಯೇ ಸಿಂಧು ತಿಲಕ ಶ್ರೀ ಕಮಲವತಿಯೇ ಸೌಂದರ್ಯ ಆನಂದವತಿಯೇ ಸಿಂಧು ತಿಲಕ ಶ್ರೀ ಕಮಲವತಿಯೇ ಸೌಂದರ್ಯ ಆನಂದವತಿಯೇ ಮನೋಹರಿಯೇ ಪ್ರಿಯ ಸುಂದರ ವದನೆ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ. ಸ್ವಾಮಿ, ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರೀತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಶ್ವಿನಿ ಸೈನ್ಯದ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು.
ಮತ್ತೊಂದು ಕಡೆ 7 ಅಕ್ಷೋಣಿ ಪಾಂಡವ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರೇಮ ಸಮರದಂಡವಿಂದು ಧರಣಿ ಅಪಹಾರಿಣಿ ಅಪಹಾರಿಣಿ ಕಾಂತೆ ಅಪಹಾರಿಣಿ ಅಪಹಾರಿಣಿ. ಧರ್ಮರಾಜತಾಪನೆಗೆ ಧರ್ಮ ರಾಜ್ಯತಾಪನೆಗೆ ಧರ್ಮಯುಕ್ತವೆಂದೊಡಗಿ ಕರ್ಮಭೂಮಿ ಭಾರತವು
ಮಾಡುವೆ ಹಾಗೆ ಧನ್ಯ ಮಾಡುವೆ ಧನ್ಯ ಮಾಡುವೆ ವೈದೇಕ ಶಾಂತಿ ಕಾಂತಿ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮ ಆಕ್ರಮದಿಂದ ಧರ್ಮವು ರೂಪುಗೊಳ್ಳಲಿ. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದು. ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಹಳಿವೆ ನೂತನ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನೇ ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೊಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆ. ಅದನ್ನಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸಿದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ಪ್ರೀತಮೆ. ಹಾರ್ಯಾವರ್ತಕಿಗಿಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೇಂದ್ರ ಪ್ರಮಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದು. ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೂ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರಿಯತಮೆ. ಸಫಲಗೊಳ್ಳುವುದು ಒಮ್ಮೆ ಪ್ರಯತ್ನಿಸಿ ನೋಡಬಾರದು.
ಮಗ ಮಾಮ ನೀನಿ ದದ ನೀನಿ ಸಾಸ ಧನಿ ಸಾ 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 ಮಾಮ ಮಗ ಮಾಮ ನೀನಿ ದದ ನೀನಿ ಸಾಸ ಧನಿ ಸಾ 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 ಮಾಮ ಮಗ ಮಾ ಸಗಮ ನೀನಿ ದದ ನೀ ಮದನಿ ಸಾಸ ಧನಿ ಸಾ ಧನಿ ಸಾ ಮಾಮ ಮಗ ಮಾ ಸಗಮ ನೀನಿ ದದ ನೀ ಮದನಿ ಸಾಸ ಧನಿ ಸಾ ಧನಿ ಸಾ ಮಾಮ ಮಗ ಮಾ ನೀನಿ ದದ ನೀ ಸಾಸ ಧನಿ ಸಾ ಮಾಮ ಮಗ ಮಾ ನೀನಿ ದದ ನೀ ಸಾಸ ಧನಿ ಸಾ ಧನಿ ಸ ಗ ಸ ಧನಿ ಸ ನೀ ಧನಿ ಗ ಮ ಮ ಮಗ ಮದನಿ ಸ ಗ ಮದನಿ ಸ ಗ ಮದನಿ ಸ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಬದಲೆಯ ನರ್ತನವು ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಬದಲೆಯ ನರ್ತನವು ಆನಂದದ ಸುದಯ ಆನಂದದ ಸುದಯ ಬೀರುವ ಸುಂದರಿಯ ಆನಂದದ ಸುದಯ ಬೀರುವ ಸುಂದರಿಯ ಮಧುಮಾಧುರಿ ಸುರ ಸುಂದರಿ ಸುಗುಣಾಗರಿ ಮಧುಮಾಧುರಿ ಸುರ ಸುಂದರಿ ಸುಗುಣಾಗರಿ ಮಧುಮಾಧುರಿ ಸುರ ಸುಂದರಿ ಸುಗುಣಾಗರಿ ಮಧುರ ತರಂಗ ಸದಾದ ಬೀರುವ ಮಧುರ ತರಂಗ ಸದಾದ ಬೀರುವ ಏನಿ ರುಕ್ಮಿಣಿ ಸ್ವಾಮಿ ಏನಿ ಸಗಮದನಿ ಏನಿ ಮಹಾರೂಪೇ ವಾರಿ ಏನಿ ಗಮನಂದನೆ ತವ ಚಂದನೆ ಏನಿ ಮಹಾರೂಪೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಮೊರೆಯ ಕೇಳೋ ಗೋಪಿಲೋಲ ಕೃಷ್ಣ 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 ಅಣ್ಣ
ಚಾಲಿ ಚಾಲಿ ಇವಳೇಕೆ ಈ ರೀತಿ ವ್ಯಸನದಿಂದಿರುವಳು? ಪ್ರಿಯತಮೆ, ಏಕೆ ರೋದಿಪೆ ಕರುಣಿ ಮಣಿಯನಿ, ಏಕೆ ರೋದಿಪೆ? ಏಕೆ ರೋದಿಪೆ ಕರುಣಿ ಮಣಿಯನಿ, ಏಕೆ ರೋದಿಪೆ? ಜನಾರ್ದಯ ಮೀರಿ ತಿರುಗಡಿ ಗುರುಕುಲ ಸೇರಿ, ಜನಾರ್ದಯ ಮೀರಿ ತಿರುಗಡಿ ಗುರುಕುಲ ಸೇರಿ, ಶಿಕ್ಷಿಸುವೆ ಮದಾಂಧರ, ಶಿಕ್ಷಿಸುವೆ ಮದಾಂಧರ, ತಗ್ಗಳಾಗದೆ ಚಿಂತೆಯ ಬಿಡನೆ, ತಗ್ಗಳಾಗದೆ ಚಿಂತೆಯ ಬಿಡನು. ಏಕೆ ರೋದಿಪೆ ಕರುಣಿ ಮಣಿಯನಿ, ಏಕೆ ರೋದಿಪೆ? ಬಿಡ ಬಿಡ ನಿನ್ನ ಅಡಲ ಬಗೆದಿಡುವರ ದುರುಳರ ಬಡಲ, ಬಿಡ ಬಿಡ ನಿನ್ನ ಅಡಲ ಬಗೆದಿಡುವರ ದುರುಳರ ಬಡಲ, ಶಿಕ್ಷಿಸುವೆ ಮದಾಂಧರ, ಶಿಕ್ಷಿಸುವೆ ಮದಾಂಧರ, ತಗ್ಗಳಾಗದೆ ಚಿಂತೆಯ ಬಿಡನೆ, ತಗ್ಗಳಾಗದೆ ಚಿಂತೆಯ ಬಿಡನೆ. ಏಕೆ ರೋದಿಪೆ ಕರುಣಿ ಮಣಿಯನಿ, ಏಕೆ ರೋದಿಪೆ? ಪಾಂಚಾಲಿ, ವ್ಯಸನದಿಂದಿರುವೆ ಏಕೆ? ನಿನ್ನನ್ನುಳಿಸಲು ನಿನ್ನೊಂದಿಗೆ ನಾನಿಲ್ಲವೇ? ಈ ಜಗದೋಳು ಅತ್ಯಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಪರಾಕ್ರಮವು ನಿನಗೆ ತಿಳಿಯದೆ? ದೇವಿ, ಸಾಕು ಮಾಡು ನಿನ್ನ ಈ ಬಿರುನುಡಿಗಳನ್ನು. ಹಿಂದೆನೇ ಒಗೆದ 20 ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರು ಯಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರನ ಅಭಿಪ್ರಾಯಕ್ಕೆ ನೀ ನಡೆಯಬಾರದು ಸುಬ್ಬನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದೆಯಾ? ಕೇಳು, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ದಿಕ್ಕು ತಪ್ಪಿ ಹಿಂದು ಮುಂದಾದರೂ ಸರಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿ, ಆ ತ್ರಿಮೂರ್ತಿಗಳೇ ನನಗೆ ಎದುರಾಗಿ ಬಂದರು ಸರಿ, ಆ ದುರುಳ ಕೌರವನ ರುಂಡವನ್ನು ಈ ಧರಣಿ ಗೂಡಿಸಿ ಮಾಡಿದ ಪ್ರತಿಜ್ಞೆ ನೆರವೇರಿಸಿಕೊಂಡು ಬರಿದ್ದರೆ ಆ ಬಂಡ ಬಕಾಸುರನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ನೀವಲ್ಲವೇ ವೀರಾದಿ ವೀರರು, ಶೂರಾದಿ ಶೂರರು. ದೇವಿ, ಎಂದು ನಡೆದ ಸಭಾರಂಗಣ ಮಧ್ಯದಲ್ಲಿ ನಿಂತು ಹೋರಾಡಿ ಆ ದುರ್ಮದಾನ ದುರ್ಯೋಧನ ರಾಜ ಕಿರೀಟವನ್ನು ನನ್ನ ಎಡಗಾಲಿನ ಹದ್ದು ಪುಡಿ ಪುಡಿ ಮಾಡಿ ಈ ನನ್ನ ಗಡಿಯಿಂದ ಅವನ ತೊಳೆಯನ್ನು ಹುಚ್ಚು ನೂರು ಮಾಡಿ ಅವರ ದುಶ್ಯಾಸನ ವಕ್ಷಸ್ಥಳವನ್ನು ಒಗೆದು ನಿನ್ನೀ ಬಿರುವಣೆ ಕಟ್ಟುವನು. ಇದರೆ ಇನ್ನೀ ಬಿರುವಣೆ ಕಟ್ಟುವನು, ಇಲ್ಲದರೆ ನಿಂದು ನನ್ನ ಉಳಿಯುವಂತೆ. ಇಲ್ಲಿವರೆಗೂ ನನ್ನ ಮಾತುಗಳು ಅನಾವಶ್ಯಕ. ಪಾಂಚಾಲಿ, ಇಂದು ರಾಜ್ಯಸಭೆಯಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಎಂದು ಭಾವಿಸಿದೆಯಾ? ಕೇಳು, ಮುಂದೆ ನಡೆಯುವ ಈ ಕುರುಕ್ಷೇತ್ರ ಮಹಾಸಂಗಮದಲ್ಲಿ ಈ ನನ್ನ ಗಾಂಡ್ಯದಿಂದ ಆ ದೃಢ ಕೌರವರ ಗುಂಡಿಗೆಯನ್ನು ಸೇರುವೆನು. ಅಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ಆ ದುರ್ಯೋಧನ ಮಾತಿಗೆ ಮಾತು ಬೆಳೆಸಿ ಗಹಾಗೈಸಿ ನಕ್ಕನಲ್ಲ ಆ ಸೂತ, ಅವನ ಚಿರಸನ್ನು ಛೇದಿಸುವುದಾಗಿ ನಾನು ಮಾಡಿದ ಶಪಥವನ್ನು ಮರೆತೆಯ? ಶಾಂತಳಾಗು ದೇವಿ, ಶಾಂತಳಾಗು. ಪ್ರಿಯ ಸಹೋದರರೇ, ಇಷ್ಟೊಂದು ಕಾತುರಬೇಕೆ? ಇನ್ನು ನಾವು ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದೆವು. ಇನ್ನು ನಾವು ಆ ಕೌರವರೊಡನೆ ಸಂಧಿ ಮಾಡಿಕೊಂಡು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದು ಸುಖದಿಂದ ಬಾಯೋಣ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವಗಳಿಗೆ ಪ್ರತಿ ಉತ್ತರವಾಗಿ ಎಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲಿಂದ ಸ್ಥೈರ್ಯವು ಸತ್ಯ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತದೀಪೋದ್ಗಾರ ನವ ಮಾರ್ಗಗಳೇ ಚಲಿಸಲಿ. ಸುರ, ಕಿನ್ನರ, ಕೆಂಪುರಿಷ, ಗಂಧರ್ವ, ಯಕ್ಷಪಾಲಾಕ್ಷನೇ ಎದುರಾಗಲಿ. ಕ್ಷತ್ರಿಯೋಚ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ಸರಳದೆ ಬಿಡುವುದಿಲ್ಲ.
ಆದುದರಿಂದ ಆ ದುಶ್ಯಾಸನ ಈ ಭರತ ಭೂಮಿಯನ್ನು ಛಿದ್ರವಾಗಿ ಹೊರಟಿರುವ ಆ ದುರುಳ ಕೌರವ ನಮ್ಮ ಪಾಂಚಾಲಿಯನ್ನು ತೊಡೆದೊಟ್ಟಿ ಕೂಗಿ ಕರೆದನಲ್ಲ, ಅವನ ಅಟ್ಟಹಾಸ ಎಷ್ಟಿರಬೇಕೆಂದು ಹೊರಲೇ ಬಿಡುವೆನು. ಭರತ ವಂಶದಲ್ಲಿ ನನ್ನ ಸಮಾನಾರಿಲ್ಲವೆನ್ನು ಹಿಗ್ಗಿ ಮೆರೆದ ಆ ತುಚ್ಛ ಮಾನವನ ದಕ್ಷತೆಯನ್ನು ಕಂಡು ಪಾಂಡವರ ಬಲ ಇಲ್ಲರೇನಣ್ಣ. ಅವನಂತ ಬಲವಂತನಾದರೆ ಹಣ ತೊಟ್ಟು ರಣಾಂಗಕ್ಕೆ ನಿಲ್ಲಲಿ. ಕೋಟ್ಯಾಧೀಶರಾಗಿ ಬಂದರೂ ಸರಿ ಸರಿ ಸಾಟಿಲ್ಲದೆ ಆ 99 ಮಂದಿ ಸಹೋದರರ ರಕ್ತ ಕುರು ರಕ್ತ ಹರಿಸೇ ಬಿಡುತ್ತೇವೆ. ಯುದ್ಧ ಭಯಂಕರವಾದ ಯುದ್ಧ, ನಾನು ಇದಕ್ಕೆ ಸದಾ ಸಿದ್ಧ. ಅಣ್ಣ ಧರ್ಮಾನಂದನ, ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧವು ನಡೆದೇ ತೀರಬೇಕು. ಪ್ರಿಯ ಸಹೋದರರೇ, ಸಹಜಾತರೆ ಕೆಳರೆ ಪೆಳುವೆ ಸಹಸಾನುಡಿಯ ನಾಂಕೈಗಳರೆ ಸಹಜಾತರೆ ಕೆಳರೆ ಪೆಳುವೆ ಸಹಸಾನುಡಿಯ ನಾಂಕೈಗಳರೆ ಸಹಜಾತರೆ. ವಿರಾಗಿರರೆ ಮರ ಸುಂದರರೆ ವಿರಾಗಿರರೆ ಮರ ಸುಂದರರೆ ನಾಂಕೈಗಳರೆ ಸಹಜಾತರೆ ಬೆಳಿಗೆ ಕೆಡುವೆ ಸಹಜಾನುಡಿಯ ನಾಂಕೈಗಳರೆ ಸಹಜಾತರೆ. ವನವಾಸವ ಅತಿ ಮೋದದಿಂದ ವನವಾಸವ ಅತಿ ಮೋದದಿಂದ ಕಳೆದೇವು ನಾವು ಸಹಜಾತರೆ ಬೆಳಿಗೆ ಸಹಜಾನುಡಿಯ ನಾಂಕೈಗಳರೆ ಸಹಜಾತರೆ. ಅನುಜರೇ ಪ್ರಿಯ ಸಹೋದರರೇ, ದುಡುಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಿ ಸ್ವಾಮಿ ಬಂದ ನಂತರ ಪರಮಾತ್ಮನ ಸಲಹೆಯಂತೆ ನಡೆಯೋಣ. ಅಲ್ಲಿಯವರೆಗೂ ಶಾಂತಿ ಸಹನೆಯಿಂದಿರುವುದು ನನ್ನ ಅಭಿಪ್ರಾಯ. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟು ಮುಚ್ಚುತನದ ಭ್ರಾಂತಿ, ದರ್ಪದ ಕುಡಿ ಕಿತ್ತೊಗೆದು ಗಂಡುತನದ ಬಂಡರನ್ನು ತುಳಿದು ಮುಷ್ಟಿ ಮಾತ್ರವೇ ಮೂಜವನ್ನು ಜಯಿಸಬಲ್ಲ ಪಾಂಡವರು ಆ ದಾಯಾದಿಗಳ ಭಿನ್ನ ದೇಹವನ್ನು ಹೀಗಾಡದೆ ಬಿಡುವುದಿಲ್ಲ. ಪಾಂಡವರ ಮಾನ ಮಣ್ಣು ಪಾಲಾಗುವ ಮುನ್ನ ಯುದ್ಧ, ಭಯಂಕರವಾದ ಯುದ್ಧ, ಕುರುಕುಲ ನಾಶ. ಅಣ್ಣ, ನಿನ್ನೀ ಧರ್ಮದ ಕಟ್ಟಿಗೊಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ಇನ್ನು ಮುಂದೆ ನಾನು ಶಾಂತಿ ಸಹನೆ ಎಂಬುದನ್ನು ಸಹಿಸಲಾಗದು. ಸಹೋದರ, ಶಾಂತನಾಗು. ಪರಮಾತ್ಮ ವಾಸುದೇವ ಜನಾರ್ದನ ಇಲ್ಲಿರುವ ತಂದೆ ದೇವಾ ದಯ ತೋರಿ ಬಾ ದಿನರದಾತ ದೇವಾನಿ ದಯ ತೋರಿ ಬಾ ದೇವಾನಿ ದಯ ತೋರಿ ಬಾ. ದಿನರದಾತ ಸುಜನರ ಪ್ರೇತ ದಿನರದಾತ ಸುಜನರ ಪ್ರೀತ ದಿನರದಾತ ದೇವಾ ದೇವಾ
ನಮ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಸಹೋದರಿ, ನಿನಗೂ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ ದೇವ? ನೀವುಗಳು ನಮ್ಮ ಮೇಲೆ ಇಟ್ಟಿರುವ ವಾತ್ಸಲ್ಯವು ಅಸದೃಶ್ಯವಾದದ್ದು. ಧರ್ಮಾನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಯಾವ ಪ್ರಯೋಜನವಿಲ್ಲ. ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಅಂದರೆ ಸಮರವನೊಲ್ಲೆನಯ್ಯ
ಸಮ್ಮತವು ಎಮಗೆ ಚಾಲಿಸಬೇಕೆನ್ನ ಬೇಡುವೆ ದೇವಾ. ಚಾಲಿಸಬೇಕೆನ್ನ ಬೇಡುವೆ ದೇವಾ. ಕದನವೇ ಎಮಗೆ ದೇವಾ. ಕದನವೇ ಎಮಗೆ ದೇವಾ. ಕದನವೇ ಎಮಗೆ ದೇವಾ. ರಾಜವ ಪಡೆವ ಕೃಷ್ಣ. 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 ರಾಜವ ಪಡೆವ ರಾಜವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದ ದಗುವ ಪಾಪದ ಫಲವೇದೆ. ಸಮರದಿಂದ ದಗುವ ಪಾಪದ ಫಲವೇದೆ. ದೇವಾ. ದೇವಾ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸೇನೆ. ಆದ್ದರಿಂದ ನೀವುಗಳು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯವು ದುಷ್ಟ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮಾನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದುದೇ. ಇದಕ್ಕೆ ನಿನ್ನ ಸಹೋದರರ ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊಡ್ಡು ಧರ್ಮದ ಗಡ್ಡು ಬೃಹದಾಕಾರವಾದ ಕೋಟೆಯಂತೆ ಬಳಸಿ ಅಡ್ಡಲಾಗಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಪಾಶ ನಮ್ಮನ್ನು ಹಂದರನ್ನಾಗಿ ಮಾಡಿದೆ. ಸುಡಬೇಕು ನಮ್ಮ 7 ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ವಾಸುದೇವ, ಆಗಿಂದಲೂ ಅಪಮಾನ ಅಷ್ಟೇ ನಮ್ಮಿಷ್ಟ ದೈವಗಳಾದವು. ಅವನನ್ನು ಬೇಕಿಸಿ ಮುಂದೂಗಲೆಂದರೆ ಈ ಉಗ್ರದ ನಮ್ಮ ಅಭಿಮಾನದ ಕೊಟ್ಟು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ನಮ್ಮ 7 ತನಕ ಧಿಕ್ಕಾರ ಬರಲಿ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದ್ರುಪದ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೇ? ಮಡದಿಗಾದ ಅಪಮಾನದ ಕಡೆ ಸ್ವಲ್ಪವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗೆ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೂ ಹಾಗೂ ನ್ಯಾಯಸಮ್ಮತವೆಂದು ಹೇಗೆ ಹೇಳಲಿ? ಧನಾರ್ದನ
ಹಂಬಲಿಸುತ್ತಾ ಕೈ ಹಿಡಿದ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತು ಹೋದ ಧರ್ಮನಂದನ ಮಹಾಧರ್ಮ ಪ್ರಭುಗಳ ಕಾರ್ಯಗಳು ಮಹಾಧರ್ಮ ಪ್ರಭುಗಳು. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಬಂಡ ಬಕಾಸುರನನ್ನು ಕೊಂದು ಅದೇ ಬಂಡಿ ಅನ್ನವನ್ನು ತಿಂದ ಮಹಾದೋರ್ದಂಡ ಭೀಮಸೇನ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟು ಪಾರ್ಥ, ಫಲ್ಗುಣ, ಕಿರೀಟಿವಿ, ಗಾಂಡೀವಿ, ವಿಜಯಿ, ವಿಜಯವಸ, ಸವ್ಯಸಾಚಿ, ಶ್ವೇತವಾಹನ ಎಂಬ ದಶನಾಮಗಳಿಂದ ಕೂಡಿ ಪರಶಿವನೊಡನೆ ಹೋರಾಡಿ ಪಾಶುಪ ಶಾಸ್ತ್ರವನ್ನು ಪಡೆದ ಮಹಾವೀರ ಅರ್ಜುನ. ಕಡೆಗೆ ವಿರಾಟ ನಗರದಲ್ಲಿ ನಾಟ್ಯವನ್ನು ಕಲಿಸಿದ ಮಹಾನಾಟ್ಯಲೋಕ. ಸಾಕು ಸುಮ್ಮನಿರಿ. ನಿಮಗೇಕೆ ಬೇಕು ಈ ಗಾಂಡಿವ? ಇದನ್ನು ಬಿಸಿಟು ಕೈಗೆ ಬಳೆ ತೊಟ್ಟುಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ಇವರಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ವೃತ್ತಿ ಸ್ವರೂಪ. ಅಣ್ಣ, ನೀನೋರ್ವನ ಆಜ್ಞೆಯಾದರೆ ನಾನೊಬ್ಬಳೇ ಈ ರಣರಂಗವನ್ನು ಪ್ರವೇಶಿಸಿ ಕುರುಕುಲವೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿ ಈ ನನ್ನ ಬಿಚ್ಚಿದ ಮುಡಿಯನ್ನು ನಾನೇ ಮುಡಿಗಟ್ಟಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿಟ್ಟು ಪ್ರಾಣ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ?
ಏಕೆ ಈಕೆ ಅಭಿಪ್ರಾಯವು ಬೇರಾಯಿತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗೋ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಒಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಆರ್ತನಾದವನ್ನು ಆಲಿಸುವುದು ಪತಿಗಳ ಕರ್ತವ್ಯವಲ್ಲವೇ? ಏಕೆ ಇವರು ನಾಲ್ವರಿಗೆ ಇವಳು ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸರಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರಕ್ತದೆಯೂ ಮೊಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೇರುತ್ತೋ ಗನಗದಾ ದಂಡದಿಂ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೇರುತ್ತೋ ನುಡಿದೆಯ ಗಂಡುಗಲಿ ನೀರೆಂದು ಡಂಭದ ನುಡಿಯ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಂಬ ಮನೋಹರ ಇನ್ನೀ ಕಹದ ಕಂಠದ ಕರುಳಿಯ ಬಿರಿ ನುಡಿ ಕಣ್ಣೀರು ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರ ಬದಲಾಗಿ ಹಗೆಗಳ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರ ಕಂಬನಿಯ ತರಿಸಿವೆ. ಅವನೇ ಕೌರವನ ಬೆಂಬಲವಾಗಿಲ್ಲಲಿ ಕಲೆಯ ತರವೇದ ದುಶ್ಯಾಸನೆಂಬ ದುಷ್ಟ ಕೀಟಗಳು ಬಗೆದ ದುಶ್ಯಾಸನ ಒಡಲ ಪುಡಿಗಟ್ಟಿವೆ ಪಾತಕ್ಕೆ ದುರ್ಯೋಧನ ತೊಡೆಯ ಪಥಜೂತೆ ಕಟ್ಟಿವೆ ನಿನ್ನಿ ಬಿರುಮುಡಿಯ ಹೊರದಿರುವೆತೆಯ ಹೋ ನರಕಾಸುರ ಮರ್ದನ ಕೇಳಿಯನ್ನೇ ಕೊನೆಯ ಅಭಿಮತ ಓಟ ಗುಡುಗಿ ಚಂದ್ರಲ್ಲಿ ಈ ಭೂಮಿ ನಡಗಿ ವಂಚನ ಬಂದರೆ ಸಪ್ತ ಸಹೋದರಗಳ ಭಾಷೆಯಲ್ಲಿ ಓಟ ಗುಡುಗಿ ಚಂದ್ರಲ್ಲಿ ಈ ಭೂಮಿ ನಡಗಿ ವಂಚನ ಬಂದರೆ ಸಪ್ತ ಸಹೋದರಗಳ ಭಾಷೆಯಲ್ಲಿ ಬರುವರ ಜನಗಳ ಕಡೆಯ ಬರುವರ ಜನಗಳ ಕಡೆಯ ದಿಗಂತದಲ್ಲಿ ಮಲಗಿ ಜಯದೇವ ದಿಗಂತದಲ್ಲಿ ಮಲಗಿ ಜಯ ಗುರುಕುಲ ಕೌರವರ ಬರಿ ಬರಿದಲ್ಲಿ ಕೌರವರ ಬರಿ ಬರಿ ಗುಡುಗಿ ಭೂಮಿ ನರಗಿ ಓ ನರಕಾಸುರ ಮರ್ದನ ಕೇಳಿರನ್ನೇ ಕೊಯಮೆಯ ಅಭಿಮತ ದಯವಿಟ್ಟು ಸನ್ನೆ ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ತೆಗೆದುಕೊಂಡು ಬಾ. ವಾಸುದೇವ ಬಾಲಾಕ್ಷನನ್ನೆಚ್ಚಿಸಿ ಪಡೆದರೆ ಪಾಶುಪತತ್ರವಂ ಬಾಲಾಕ್ಷನನ್ನೆಚ್ಚಿಸಿ ಪಡೆದರೆ ಪಾಶುಪತತ್ರವಂ ವಿಧ ವಿಧತ್ವ ಪ್ರಯೋಗದಿ ಗಳಿಸಿದನ ವಿಜಯನಂದ ಬೆಸರ ಹರಿಗಲಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಲಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿನೋರಿಪುದು ಸರ್ವೇ ಧರ್ಮಜಗೆ ಕೃಷ್ಣ ಹೌದು ವಾಸುದೇವ, ಅಮೋಘ ಶಸ್ತ್ರಾಸ್ತ್ರ ಪ್ರಯೋಗ ಸಂಹಾರ ಚತುರರು ಓರಿಗಳನ್ನ ಲಕ್ಷಿಸದೆ ಅಪ್ರಜ್ಮ ಶೌರ್ಯ ಸಂಪನ್ನನು ಅವರನ್ನು ಮೆಚ್ಚಿಸಿ ಈ ದಿವ್ಯಾಸ್ತ್ರನ ಪಡೆದ ಶೌರ್ಯ ಸಾಧ್ಯ ಕ್ರೋಧಾಗ್ನಿಯೋ ದಗ ದಗ್ಗಿಗಪ್ಪ ಕಾಲಾಗ್ನಿಯಿಂದ ಕೆರಳಿ ನಿಂತಿರುವಾಗ ಆ ಕೌರವರು ವಂಶನ ಸುಡಲು ಕೆರಳಿ ನಿಂತಿರುವಾಗ ಅಲ್ಲದೆ ಆ ಸೂತ ಪುತ್ರನ ಕರ್ಣ ಚಿರತನ ಎಂದಿಗೆ ಭೂಮಿ ಉರುಳಿಸುವ ಅಂದೇ ನನ್ನ ಮನಸ್ಸು ದ್ರುಪತಿ ನಂದಿಗೆ ಕವಿದರು ಅಂಧಕಾರವೆಂದು ಕಿತ್ತೊಗೆಯಬೇಡ ಅಂದೇ ನನ್ನ ಮನಸ್ಸಿಗೆ ಶಾಂತಿ. ಅದು ಅಲ್ಲದೆ
ಇನ್ನೊದಗಿದ 20 ಪರಗಳು ತಂದೊಡಿದ ಆ ಕೌರವರನ್ನು ಸಂಧಿಯೇ ಕೂಡದು ಕೂಡದು ಯುದ್ಧವು ನಡೆದೇ ತಿರಬೇಕು. ಅರ್ಜುನ, ಧರ್ಮಾನಂದನ, ಭೀಮ ಅರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗ ದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ಶಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಂದೆ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಸವಿದಿದೆ. ಇದೊಂದು ಸಾರಿ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡಮುಕುಂದ. ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದ ಪಕ್ಷದಲ್ಲಿ ನಮ್ಮೈವರಿಗೂ 5 ಗ್ರಾಮಗಳನ್ನಾದರೂ ಕೊಡುವಂತೆ ಮಾಡಮುಕುಂದ. ಯುದ್ಧವು ಖಂಡಿತವಾಗಿಯೂ ಬೇಡ. ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮ ಅರ್ಜುನರಿಬ್ಬರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದ್ರೌಪದಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಸಹೋದರಿ ಪಡದಿರು ಶಾಂತಿಯ ತಾಳೆ ನಿನ್ನಯ ಮನದಿ ಚಿಂತೆ. ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ. ಪಡದಿರು ರಾಕೊಲ್ಲ ಪಡಲೇಗೆ ಎಂದು ದೊರದೆ ಎಳೆನಿ. ರಾಕೊಲ್ಲ ಪಡಲೇಗೆ ಎಂದು ದೊರದೆ ಎಳೆನಿ. ಮರೆವೆನೆ ನಿಮ್ಮನು ಪುರವೈರೆ ನೀನಸು ನಗುತ್ತೀರೆ. ಸೋದರಿ ಶಾಂತಿ. ನೀನ ಸುರಗುತ್ತೀರೆ ಎನ್ನ ಮನಗೆ ಶಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರೆತಿಹೆ ವಿಶ್ರಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರೆತಿಹೆ ವಿಶ್ರಾಂತಿ. ವಿಜಯ ನಿಮಗಿನ್ನು ಒದಗಿ ಬಂದಿಗುದು ಚಿಂತೆ ಪಡದೆ ಚಿಂತೆ ಪಡದಿರು. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನ ಚಿಂತೆ ಪಡದಿರು. ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಕವಿಗಳು ಮೆರಸಿ. ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಕವಿಗಳು ಮೆರಸಿ. ನಿನ್ನಯ ಮನದ ಹೇಗೆಯನ್ನು ನಂದಿಸಿ. ನಿನ್ನಯ ಮನದ ಹೇಗೆಯನ್ನು ನಂದಿಸಿ. ಸರ್ಪಲಾಂಛನದ ಗರ್ವವ ಮುರಿದು ಕಪಿಧ್ವಜದಿ ದಿಗ್ವಿಜಯದಿ ನಡೆಸುವ ಚಿಂತೆ ಪಡದಿರು. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನ ಚಿಂತೆ. ಅಲೋಜಳೆ ಚಿಂತೆ ಸದೆಯೊಳೆ ಚಿಂತೆ ಪಡದಿರು. ಸಹೋದರಿ, ಆ ದುರ್ಯೋಧನರ ಬಳಿಗೆ ಹೋಗಿ ಸರ್ವ ಪ್ರಕಾರಗಳಿಂದಲೂ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರುವೆನು. ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರ ನನ್ನದು. ನೀನಿನ್ನು ಚಿಂತಿಸಬೇಡ. ನಡೆ ಸಹೋದರಿ, ಹಾಗೆ ಆಗಲಿ ಅಣ್ಣ. ನಡೆ.